ಅಂಡ್ ಜೆಂಟಲ್ಮನ್, ಕಪ್ಪಗೆ ದಪ್ಪಗೆ ಹೊರಟಾಗಿದ್ದ ಹುಡುಗಿಯೊಬ್ಬಳು ಮಹಾನ್ ನಟಿಯಾಗಿ ಮೆರೆದಿದ್ದೇ ರೋಚಕ. ಅಸುರ ಸುಂದರಿಗೆ ಮನೆ ಮುರುಕಿ ಅನ್ನುವಂತಹ ಪಟ್ಟವೂ ಸಿಕ್ಕಿತ್ತು. ಒಂದಲ್ಲ ಎರಡಲ್ಲ ಮೂರ್ ಮದುವೆ ಆದ್ರೂ ಸುಖವಿಲ್ಲದ ಒಂಟಿ ಜೀವನ. ಅಭಿನೇತ್ರಿಯ ಬದುಕು ಬೆಂಕಿ ಉಂಡೆ ಮತ್ತು ಕಿಚ್ಚಿನ ಮಿಶ್ರಣ. ವೀಕ್ಷಕರೇ, ಇದು ಬಾಲಿವುಡ್ನ ರಾಣಿ ರೇಖಾ ಕುರಿತ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಇಷ್ಟು ಕಪ್ಪುಗೆ ದಪ್ಪ ಮತ್ತೆ ಒರಟಾಗಿರುವಂತಹ ಹುಡುಗಿ ಚಿತ್ರರಂಗದಲ್ಲಿ ಹೇಗ್ ಬಾಳ್ತಾಳೆ ಹಾಗಂತ ಪ್ರಶ್ನೆ ಮಾಡಿದ್ರಂತೆ ನಟ ಶಶಿ ಕಪೂರ್. ಅದು 1970ರ ಕಾಲ. ಆಗಷ್ಟೇ ಸಾವನ್ ಬದ್ ಹೋಮ್ ಎಂಬಂತಹ ಚಿತ್ರ ನಿರ್ಮಾಣ ಆಗಿತ್ತು. ಆ ಚಿತ್ರದಲ್ಲಿ ನವೀನ್ ನಿಶ್ಚಲ್ ಮತ್ತು ರೇಖಾ ಅನ್ನುವಂತಹ ಹೊಸ ನಟ ನಟಿ ಚಿತ್ರರಂಗಕ್ಕೆ ನಾಯಕ ನಾಯಕಿಯರಾಗಿ ಪರಿಚಿತರಾಗಿದ್ರು. ಶಶಿ ಕಪೂರ್ ಹೇಳಿದ್ದು ಅದೇ ರೇಖಾ ಕುರಿತು. ನಾಯಕಿ ಅಂತ ಅಂದ್ರೆ ತೆಳ್ಳಗಿರ್ಬೇಕು, ಬೆಳ್ಳಗಿರ್ಬೇಕು ಅನ್ನುವಂತಹ ಕಲ್ಪನೆಗಳು ಇದ್ದಂತಹ ಕಾಲದಲ್ಲಿ ಅದಕ್ಕೆ ವ್ಯತಿರಿಕ್ತವಾಗಿದ್ದಂಥವರು ರೇಖಾ. ಹಾಗಾಗಿ ಅಂತಹ ನಟಿ ಚಿತ್ರರಂಗದಲ್ಲಿ ಹೇಗ್ ಬಾಳ್ತಾಳೆ ಅಂತ ಆಶ್ಚರ್ಯವನ್ನ ವ್ಯಕ್ತಪಡಿಸಿದ್ರಂತೆ ಶಶಿ ಕಪೂರ್. ಬರೀ ಅವರೊಬ್ಬರಷ್ಟೇ ಅಲ್ಲ, ಈ ಚಿತ್ರದ ಸಂದರ್ಭದಲ್ಲಿ ರೇಖಾ ಅವರನ್ನ ನೋಡಿದಂತಹ ಬಹಳಷ್ಟು ಮಂದಿ ಇದೇ ರೀತಿ ಉದ್ಘಾಟಿಸಿದ್ರಂತೆ. ಚಿತ್ರದಲ್ಲಿ ಆಕೆಯ ನಾಯಕನಾಗಿದ್ದಂತಹ ನವೀನ್ ನಿಶ್ಚಲ್ ಸಹ ನಿರ್ಮಾಪಕರಿಗೆ ಈ ಹುಡುಗಿಯನ್ನ ಎಲ್ಲಿಂದ ಹುಡುಕಿ ಕರೆತಂದಿ ಅಂತ ಪ್ರಶ್ನೆ ಮಾಡಿದ್ರಂತೆ. ಎಷ್ಟು ಕೆಟ್ಟದಾಗಿದ್ದಾಳೆ ಅಂತ ಉದ್ಘಾಟಿಸಿದ್ರಂತೆ. ಆಕರ್ಷಕವಲ್ಲದ ರೇಖಾ ಕಾಲಕ್ರಮೇಣ ಬಾಲಿವುಡ್ನ ಅತ್ಯಂತ ಬೇಡಿಕೆಯ ನಟಿಯಾಗಿ ಹೊರಹೊಮ್ಮಿದಷ್ಟೇ ಅಲ್ಲ, ಇಡೀ ದೇಶವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದಂತಹ ಪಯಣ ನಿಜಕ್ಕೂ ಆಶ್ಚರ್ಯಕರ. ಭಾರತೀಯ ಚಿತ್ರರಂಗದಲ್ಲಿ ಅತಿ ಹೆಚ್ಚು ವಿವಾದ ಮತ್ತು ಟೀಕೆಗಳಿಗೆ ಗೌರವ ಮತ್ತು ಆಧಾರಗಳಿಗೆ ಗುರಿಯಾದವರಲ್ಲಿ ರೇಖಾಗಿಂತ ಮತ್ತೊಬ್ಬ ನಟಿ ಸಿಗೋದು ತುಂಬಾನೇ ಕಷ್ಟ. ರೇಖಾ ಬರೋಬ್ಬರಿ 72 ವಸಂತಗಳನ್ನ ಪೂರೈಸಿದ್ದಾರೆ. ಕೇವಲ 15ರ ವಯಸ್ಸಿನಲ್ಲಿರುವಾಗಲೇ ಚಿತ್ರರಂಗದಲ್ಲಿ ನಾಯಕಿಯಾಗಿ ಗುರುತಿಸಿಕೊಂಡವರು ಅಲ್ಲಿಂದ ಸರಿಸುಮಾರು 55 ವರ್ಷಗಳ ಕಾಲ ಚಿತ್ರರಂಗದಲ್ಲಿ ನೂರಾರು ಚಿತ್ರಗಳಲ್ಲಿ ಹಲವಾರು ಪಾತ್ರಗಳಲ್ಲಿ ಹೆಜ್ಜೆ ಹಾಕಿದ್ದಾರೆ. ಒಂದ್ ಕಡೆ ರಾಷ್ಟ್ರೀಯ ಮಟ್ಟದಲ್ಲಿ ಉಮ್ರಾವ್ ಜಾನ್ ಚಿತ್ರಕ್ಕೆ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಳ್ಳೋದ್ರ ಜೊತೆಗೆ ಇನ್ನೊಂದ್ ಕಡೆ ಮನೆ ಮುರುಕಿ ಅನ್ನುವಂತಹ ಬಿರುದನ್ನ ಪಡೆದುಕೊಂಡಿದ್ದಾರೆ. ಬಾಲಿವುಡ್ ಬಿಗ್ ಬಿ ಜೊತೆ ರೇಖಾ ತುಂಬಾನೇ ಅನ್ಯೋನ್ಯತೆ ಹೊಂದಿದ್ದು ಅನ್ನುವಂತಹ ಕಾರಣಕ್ಕಾಗಿ ಅವರಿಬ್ಬರ ನಡುವೆ ಹಲವಾರು ಗಾಸಿಪ್ಗಳು ಹರಿದಾಡಿದ್ವು. ಹಲವು ಟೀಕೆಗಳು ವ್ಯಕ್ತವಾಗಿದ್ವು. ಬಹುಶಃ ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಅಷ್ಟೊಂದು ನೋವು, ಕಟು ಟೀಕೆ, ವಿವಾದಗಳನ್ನ ಎದುರಿಸಿದ್ರೆ ಏನಾಗ್ತಾ ಇದೋ ಏನೋ. ಆದ್ರೆ ರೇಖಾ ಅವೆಲ್ಲವನ್ನ ಧೈರ್ಯವಾಗಿ ಎದುರಿಸಿದ್ರು. ಅವರ ಜೀವನ, ಅವರ ಸಂತೋಷ, ಅವರ ದೃಷ್ಟಿಕೋನ ಅವರವರದು ಅಂತ ಮುಂದಡಿಯನ್ನ ಇಟ್ಟಿದ್ರು ಛಲಗಾತಿ ರೇಖಾ. ಆರಂಭದಿಂದಲೂ ರೇಖಾ ಅನುಭವಿಸಿದಂತಹ ನೋವು ಕಷ್ಟ ಒಂದೆರಡಲ್ಲ. ತಮಿಳಿನ ಜನಪ್ರಿಯ ನಟ ಜಮಿನಿ ಗಣೇಶ್ ಅವರ ಮಗಳಾಗಿದ್ರು ರೇಖಾ ತನ್ನ ಮಗಳು ಅಂತ ಗಣೇಶ್ ಯಾವತ್ತೂ ಕೂಡ ಒಪ್ಕೊಳ್ಳೇ ಇಲ್ಲ. ಅವರ ತಾಯಿ ಪುಷ್ಪವಲ್ಲಿಯನ್ನ ಅಧಿಕೃತವಾಗಿ ಪತ್ನಿ ಅಂತ ಸ್ವೀಕರಿಸಲೇ ಇಲ್ಲ. ತಂದೆಯ ಪ್ರೀತಿ ಅಂತ ಅಂದ್ರೆ ಏನು ಅಂತ ಗೊತ್ತಿಲ್ಲದ ರೇಖಾ ತಾಯಿಯ ಅಕ್ಕರೆಯಲ್ಲೇ ಬೆಳೆದು. ರೇಖಾ ಅಭಿನಯಿಸಿದ ಮೊದಲ ಚಿತ್ರ ಕನ್ನಡದ್ದು. 1969ರಲ್ಲಿ ಬಿಡುಗಡೆಯಾದಂತಹ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ
ಆಪರೇಷನ್ ಜಾಕ್ಪಾತ್ನಲ್ಲಿ CID 999 ಚಿತ್ರದ ಮೂಲಕ ನಾಯಕಿಯಾಗಿ ಪರಿಚಿತರಾದ ರೇಖಾ. ಮರು ವರ್ಷವೇ ಹಿಂದಿಯ ಸಾವನ್ ಬದ್ಹೋಮ್ ಚಿತ್ರದ ಮೂಲಕ ಹಿಂದಿ ಚಿತ್ರರಂಗಕ್ಕೆ ಕಾಲಿಟ್ರು. ಚಿತ್ರರಂಗದ ಬಗ್ಗೆ, ಭಾಷೆಯ ಬಗ್ಗೆ ಏನೇನು ಗೊತ್ತಿಲ್ಲದೆ ಬಂದಂತಹ ರೇಖಾ ತದನಂತರದ ದಿನಗಳಲ್ಲಿ ಸಾಕಷ್ಟು ಕಷ್ಟಪಡಬೇಕಾಯಿತು. ಯಾವ ನಟಿ ದಪ್ಪ, ಕಪ್ಪು, ಒರಟು ಅನ್ನುವಂತಹ ಹಣೆಪಟ್ಟಿಯನ್ನ ಹೊತ್ತಿದ್ರು ಆಕೆ ಕಾಲಕ್ರಮೇಣವಾಗಿ ಬದಲಾದ್ರು. ಯಾರ್ಯಾರು ಅವ್ರನ್ನ ಒಂದ್ ಕಾಲಕ್ಕೆ ಕಾಲೆಳೆದಿದ್ರು ಅವರೇ ತಮ್ಮ ಜೊತೆಗೆ ಆಸೆ ಪಟ್ಟು ನಟಿಸುವಂತೆ ಮಾಡಿದ್ರು. ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ಕಂಡಂತಹ ರೇಖಾ ವೈಯಕ್ತಿಕ ಜೀವನದಲ್ಲಿ ನೋವು ಕಂಡಿದ್ದೇ ಹೆಚ್ಚು. ಹಲವು ನಟರೊಟ್ಟಿಗೆ ಆಕೆಯ ಪ್ರೇಮ ಪ್ರಕರಣಗಳ ಸುದ್ದಿಗಳು ಕೇಳಿಬಂದಿವೆ. ಮದುವೆಯಾದ 6 ತಿಂಗಳಲ್ಲೇ ಗಂಡ ಆತ್ಮಹತ್ಯೆಯನ್ನ ಮಾಡಿಕೊಂಡು ಒಂದಲ್ಲ ಎರಡಲ್ಲ 3 ಮದುವೆ ಆದ್ರು. ಈಗಲೂ ಕೂಡ ಅವರು ಒಬ್ಬಂಟಿ. ಇದಾಗಿ 3 ದಶಕಗಳೇ ಆಗೋಗಿದೆ. ಧರ್ಮಾತ್ಮ, ಗಂಗಾ ಕೆ ಸೌಗಂಧ, ಖೂನ್ ಹಸೀನಾ, ಮಿಸ್ಟರ್ ನಟ್ವರ್ ಲಾಲ್ ಸುಹಾಗ್, ಮುಕದ್ದರ್ ಕಾ ಸಿಕಂದರ್, ಇಮಾಮ್ ಧರ್ಮ್, ರಾಮ್ ಬಲರಾಮ್, ಅಖ್ರಿ, ಡಾಕು, ಕರ್ತವ್ಯ, ರಾಮ್ಪುರ್ ಕಾ ಲಕ್ಷ್ಮಣ್, ಸಿಲ್ಸಿಲಾ ಮುಂತಾದ ಸಿನಿಮಾಗಳಲ್ಲಿ ನಟಿಸಿರುವಂತಹ ನಟಿ ರೇಖಾ ಬಾಲಿವುಡ್ ರಾಣಿಯಾಗಿ ಅಕ್ಷರಶಃ ರಾಜ್ಯಭಾರ ನಡೆಸಿದ್ರು. ರೇಖಾ 70 ದಾಟಿದ್ರು 20ರ ತರುಣಿಯಂತೆಯೇ ಇನ್ನೂ ಆಕೆಯ ಆರೋಗ್ಯವನ್ನ ಕಾಪಾಡಿಕೊಂಡಿದ್ದಾರೆ. ಏಳು ಬೀಳುಗಳನ್ನ ಕಂಡು ಕೂಡ ಕುಗ್ಗಿಲ್ಲ, ಜಗ್ಗಿಲ್ಲ. ನಿಂದನೆಗಳನ್ನ ನುಂಗಿ ಗೆದ್ದಿದ್ದಾರೆ. ಗೆಲುವನ್ನ ಕಂಡ್ರು ಬದುಕಿನಲ್ಲಿ ಸೋತಿದ್ದಾರೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇದ್ದೀವಿ ಫೋಕಸ್ ಟಿವಿ.